ಆ ಘಟನೆಯ ಭೀಕರತೆಯನ್ನ ಪಲ್ಲವಿ ಅವರು ನಮ್ಗೆ ಹೇಳ್ತಾ ಇದ್ರು. ಇನ್ನು ಉಗ್ರರ ದಾಳಿಯ ಭೀಕರತೆಯನ್ನ ಪ್ರತಿಯೊಂದು ದೃಶ್ಯವೂ ಸಾರಿ ಹೇಳ್ತಾ ಇದೆ. ಗುಂಡು ಹಾರಿಸಿ ಪ್ರವಾಸಿಗನ ತಲೆ ಛಿದ್ರಗೊಳಿಸಿದ್ದಾರೆ ಉಗ್ರರು. ಪಾಯಿಂಟ್ ಬ್ಲಾಂಕ್ ರೇಂಜ್ನಲ್ಲಿ ಗುಂಡಿಕ್ಕಿ ಹತ್ಯೆಯನ್ನ ಮಾಡಿದ್ದಾರೆ. ಮಹಿಳೆಯರ ಕಣ್ಣ ಮುಂದೆಯೇ ಪುರುಷರನ್ನ ಕಗ್ಗೊಲೆ ಮಾಡಿದ್ದಾರೆ. ಪತ್ನಿ ಮಕ್ಕಳ ಮುಂದೆಯೇ ಗುಂಡಿನ ಮಳೆಗರೆದಿದ್ದಾರೆ ಉಗ್ರರು. ಉಗ್ರರ ದಾಳಿಯ ಭೀಕರತೆ ಸಾರ್ತಾ ಇದೆ ಒಂದೊಂದು ದೃಶ್ಯಗಳು. ನಿಜಕ್ಕೂ ಒಂದೊಂದು ದೃಶ್ಯಗಳು ಕೂಡ ಮನ ಕಲುಕ್ತಾ ಇದೆ. ಯಾಕೆಂದ್ರೆ ಸಡನ್ ಆಗಿ ಯಾರೋ ಒಂದಷ್ಟು ಜನ ಉಗ್ರರು ನುಗ್ಗಿ ಅದರಲ್ಲೂ ಗಂಡ್ಮಕ್ಳನ್ನೇ ಗುರಿಯಾಗಿಸ್ಕೊಂಡು ಅವರ ಫ್ಯಾಮಿಲಿ ಅಂದರೆ ಹೆಣ್ಮಕ್ಳನ್ನ ಸದ್ಯ ಮಕ್ಕಳನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ಅಲ್ಲಿ ದೃಶ್ಯಗಳಲ್ಲೂ ಕೂಡ ಕೆಲ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಕ್ಕಳನ್ನ ಮತ್ತೆ ಹೆಣ್ಮಕ್ಳನ್ನ ಬಿಟ್ಟಿದ್ದಾರೆ. ಮತ್ತೆ ಅಲ್ಲಿ ಕೆಲವರನ್ನ ಮುಸ್ಲಿಮೇತರರನ್ನ ಕೊಂದಿದ್ದಾರೆ ಅನ್ನೋದಂತೂ ಕೂಡ ಗೊತ್ತಾಗ್ತಾ ಇದೆ. ಅಟ್ಟಹಾಸ ಮೆರೆದ ಉಗ್ರರಿಗೆ ಅಮಿತ್ ಶಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಪ್ರವಾಸಿಗರ ಮೇಲೆ ನಡೆದಂತ ಈ ದಾಳಿಯನ್ನ ನಾವು ಸಹಿಸಲ್ಲ ಅಂತ ಹೇಳಿದ್ದಾರೆ. ಉಗ್ರರಿಗೆ ತಕ್ಕ ಶಾಸ್ತಿ ಆಗುತ್ತೆ ಅಂತನೂ ಕೂಡ ವಾರ್ನಿಂಗ್ ಅನ್ನ ನೀಡಿದ್ದಾರೆ. ಅಟ್ಟಹಾಸ ಮೆರೆದ ಭಯೋತ್ಪಾದಕರಿಗೆ ಹೀಗೆ ಅಮಿತ್ ಶಾ ವಾರ್ನಿಂಗ್ ಅನ್ನ ನೀಡಿದ್ದು ನೋಡ್ಬೇಕಿದೆ ಈಗ ಹೇಗೆ ಇವ್ರನ್ನ ಹುಡುಕಿ ಹೊಸಕಾಕೋಕ್ ಸಾಧ್ಯ ಆಗುತ್ತೆ ಅಂತ. ವಿಚಾರ ಏನಾಗಿದೆ ಅಂತ ಅಂದ್ರೆ ಈಗ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂತ ಈ ಟೆರರಿಸಂ ನಾವು ನೋಡಿದ್ರೆ ಒಂದು ಲೋಕಲ್ ಆಗಿ ನಡೀತಾ ಇರುವಂತ ಈ ತರನಂತ ಉಗ್ರ ಕೃತ್ಯಗಳು, ಲೋಕಲ್ ಅಲ್ಲಿನ ಮಂದಿ ಕೆಲ ಉಗ್ರ ಸಂಘಟನೆಗಳ ಜೊತೆಗೆ ಸೇರ್ಕೊಂಡು ಅವ್ರಿಗೆ ಸಹಾಯ ಮಾಡ್ತಾ ಇರುವಂತ ಕೃತ್ಯಗಳು. ಮತ್ತೊಂದಷ್ಟು ಈ ರೀತಿಯಾದಂತಹ ಕೃತ್ಯಗಳು ಇದು ಹೊರಗಿನಿಂದ ಬಂದಂತ ಉಗ್ರರು ಮಾಡ್ತಾ ಇರುವಂತದ್ದು. ಇಬ್ಬರು ಮಾಡ್ತಾ ಇರುವಂತದ್ದು ಈ ರೀತಿಯಾದಂತ ರಕ್ತ ಹರಿಸೋ ಕೆಲಸನೇ. ಆದ್ರೆ ಲೋಕಲ್ ಆಗಿ ಮಾಡ್ತಾ ಇರುವಂತ ಉಗ್ರ ಸಂಘಟನೆಗಳ ಉಗ್ರರೇನಿದ್ದಾರೆ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡಿದಂಥದ್ದು ತೀರಾ ಕಮ್ಮಿ. ಇತ್ತೀಚಿನ ನಿದರ್ಶನಗಳು ನಾವು ನೋಡಿದಂತ ಸಂದರ್ಭದಲ್ಲಿ ಅಲ್ಲಿ ಲೋಕಲ್ ಪಂಡಿತ್ಸ್ ಹೊಡೆಯೋದು, ಲೋಕಲ್ ಆಗಿ ಇರುವಂತ ಸೆಕ್ಯೂರಿಟಿ ಫೋರ್ಸಸ್ ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಹೊಡೆಯೋದು, ಇದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇದು ಬೇಕು ಅಂತಾನೆ ಟೂರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಒಂದು ದೊಡ್ಡ ಭಯದ ವಾತಾವರಣ ಹುಟ್ಟಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಇಂಥ ಕೃತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆಮೇಲೆ ಇಲ್ಲಿ ನೋಡ್ತಾ ಇದೀವಲ್ಲ ನೇರ ಪ್ರಸಾದ ದೃಶ್ಯಾವಳಿಗಳು ನಾವು ಜಮ್ಮು ಕಾಶ್ಮೀರದಿಂದ ಲಭ್ಯ ಆಗ್ತಾ ಇರುವಂತಹ ದೃಶ್ಯಗಳು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಸಂಜೆ 7 ಗಂಟೆಗೆ ತೆರಳ್ತಾ ಇದ್ದಾರೆ ಅಮಿತ್ ಶಾ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮೋದಿ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಕೂಡಲೇ ಪಹಲ್ಗಾಮ್ಗೆ ಭೇಟಿ ಕೊಡೋದಕ್ಕೆ ಅಮಿತ್ ಶಾಗೆ ಮೋದಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಿಎಂ ನರೇಂದ್ರ ಮೋದಿ ಬಹಳ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಅಂದ್ರೆ ಪಲ್ಲವಿ ಅವರು ನಮ್ಮ ಜೊತೆ ಮಾತನಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವ್ರು ವಿವರಿಸುವಂತ ರೀತಿ ನೋಡಿದ್ರೆ ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗಿರ್ಬೋದಾ ಅಂತ ಚಾನ್ಸಸ್ ಕೂಡ ಇದೆ. ಆರಂಭಿಕ ಹಂತದಲ್ಲಿ ಇಬ್ರು ಅಂದ್ರೆ ಗಾಯಾಳುಗಳು 15-20 ಮಂದಿ ಅನ್ನುವಂಥದ್ದು ಗೊತ್ತಾಯ್ತು. ಬಟ್ ಅದಾದ ನಂತರ ಇಬ್ರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಯ್ತು. ಈಗ ಪಲ್ಲವಿ ಅವರು ಹೇಳ್ತಾ ಇರೋ ಪ್ರಕಾರವಾಗಿ ಇನ್ನೂ ದೊಡ್ಡ ಅಟ್ಯಾಕೇ ಆಗಿದೆ ಅನ್ನುವಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸುಮಾರು 500ಕ್ಕಿಂತ ಹೆಚ್ಚು ಜನ ಇದ್ದಂತ ಗುಂಪಿನ ಮೇಲೆ ಹೀಗೆ ಅಟ್ಯಾಕ್ ಆಗಿದೆ ಅಂತ ಅಂದ್ರೆ ಸಹಜವಾಗಿ ಸಾವಿನ ಸಂಖ್ಯೆ ಬಹಳ ಹೆಚ್ಚಾಗಿರ್ಬೋದಾ ಅಂತ ಚಾನ್ಸಸ್ ಇದೆ. ಬಹುಶಃ ಈ ಹಂತದಲ್ಲಿ ಏನಾದ್ರೂ ಅದನ್ನ ಕ್ಲಾರಿಫೈ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ಉಗ್ರರ ಗುಂಡಿನ ದಾಳಿಯಲ್ಲಿ ಕನಿಷ್ಠ 5 ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪ್ರವಾಸಿಗರ ಮೇಲಿನ ಹೇಡಿ ಕೃತ್ಯವನ್ನ ಖಂಡಿಸ್ತೇನೆ ಮೆಹಬೂಬಾ ಮುಫ್ತಿ ಅವರಿಗೆ ಹೇಳ್ತಾ ಇರುವಂತದ್ದು ಮಾತಿದು. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಹೀಗೆ ಕನಿಷ್ಠ 5 ಮಂದಿ ಬಲಿಯಾಗಿದ್ದಾರೆ ಅನ್ನುವಂತ ಹೇಳ್ತಾ ಇದ್ದಾರೆ. ಮಿನಿಮಮ್ 5 ಜನ ಮೃತಪಟ್ಟಿದ್ದಾರೆ ಅಂತೇಳಿ. ಆಮೇಲೆ ಬಹಳ ಮಂದಿಗೆ ಇನ್ನೂ ಕೂಡ ಚಿಕಿತ್ಸೆ ಕೊಡಿಸುವಂತ ನಿಟ್ಟಿನಲ್ಲಿ ಹಾಸ್ಪಿಟಲೈಸ್ ಮಾಡೋದು ಈ ತರದ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಮೆಹಬೂಬಾ ಮುಫ್ತಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಟ್ವೀಟ್ ಮಾಡಿರುವಂತದನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಮಾಜಿ ಸಿಎಂ ಕೂಡ ಐ ಸ್ಟ್ರಾಂಗ್ಲಿ ಕಂಡಮ್ ದ cowardly attack on tourist in Pahalgam ಅನ್ನುವಂತನ ಹೇಳಿ ಅವರು ಉಲ್ಲೇಖ ಮಾಡಿದ್ದಾರೆ. ವಿಚ್ ಟ್ರಾಜಿಕಲಿ ಕಿಲ್ಡ್ 1 and injured several ಅನ್ನುವಂತನ ಹೇಳಿದ್ದಾರೆ. ಬಟ್ ಅದಾದ ನಂತರದಲ್ಲಿ ಅವರು ಕನಿಷ್ಠ 5 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂತ ತಮ್ಮ ಒಂದು ಗುಮಾನಿಯನ್ನ ಕೂಡ ನಂತರದ ಟ್ವೀಟ್ ನಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಇದು ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯಾಗಿ ಟೂರಿಸ್ಟ್ಗಳ ಮೇಲೆ ಆಗಿರುವಂತದ್ದು ಅಟ್ಯಾಕ್ ಇದೆಯಲ್ಲ, ಇದು ಅಲ್ಲಿ ಆಳೋ ಪಕ್ಷವನ್ನ ಜೊತೆಗೆ ಈ ರೀತಿಯಂತ ವಿರೋಧ ಪಕ್ಷದವರು ಸದಸ್ಯರುಗಳು ನಾಯಕರುಗಳು ಇವ್ರನ್ನೆಲ್ಲ ಸಹಜವಾಗಿ ದಿಗ್ಭ್ರಮೆಗೊಳಪಡಿಸಿದೆ. ನೋಡಿ ಇಲ್ಲಿ ಹೇಗೆ ಮೃತಪಟ್ಟಿರುವಂತ ಆ ಮಂದಿಯ ಮೃತದೇಹಗಳು ಎಲ್ಲೆಂದ್ರಲ್ಲಿ ಬಿದ್ದಿದೆ ಅಂತ. ಎಷ್ಟೊಂದು ಸುಂದರವಾದಂತಹ ಪ್ರದೇಶ, ಸುಂದರವಾದಂತಹ ವಾತಾವರಣ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಸ್ಕೊಳ್ಳುವಂತ ಪ್ರದೇಶ ಅದು. ಅಂತ ಜಾಗಕ್ಕೆ ಹೋಗಿ ಅಲ್ಲಿನ ಸೌಂದರ್ಯವನ್ನ ಸವಿತಾ ಇದ್ದಂತ ಸಂದರ್ಭದಲ್ಲಿ ಹೀಗೆ ಇದ್ದಕ್ಕಿದ್ದಂತೆ ನುಗ್ಗಿರುವಂತ ಉಗ್ರರು ಮಾಡಿರ್ಬೋದಾದಂತ ಅಟ್ಯಾಕ್, ಆ ಸಂದರ್ಭದಲ್ಲಿ ಆಗಿರ್ಬೋದಾದಂತ ಒಂದು ಭಯದ ಸನ್ನಿವೇಶ, ಗೊಂದಲ, ಇದೆಲ್ಲ ಹೇಗಿರ್ಬೋದು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಭಯ ಆಗುತ್ತೆ.
बचा देगा, कोई बात नहीं भैया, अपने आप बोले ना मुझे। यहाँ पर थी, क्या बोलते भेलपुरी खाने से मेरा पति साइड में था, एक इंसान है उसने उसको गोली मार दी। यहाँ पे उसने बोला कि ये शायद मुस्लिम नहीं है, उसने उसको गोली मार दी। नहीं, आप टेंशन मत लो, अब बेटा आप यहाँ पे रहो, हम साथ में। मैडम ये जो भीड़ साहब है प्रेसिडेंट, आप टेंशन मत लो, मेरे पति का बच्चा लो। हम बचा देगा, कोई बात नहीं भैया, दब से मन युवा डिजाइन किया है। ठीक है, हम बचा देंगे ना, आप टेंशन मत लो, मैं आ रहा हूँ। मैं कहाँ पे आपका ये हस्बैंड, क्या हुआ इसको, क्या हुआ? Please ask for help. We don't need. Okay, don't worry. You okay? You need a water, sir? Sir, we'll manage. Just Huh? ask for help. Okay, you first you give the hands water, Yes. drop of water, take a drop of water. आपने आप बोले ना मुझे। यहाँ पर थी, क्या बोलते भेलपुरी खाने से मेरा पति साइड में था, एक इंसान है उसने उसको गोली मार दी। यहाँ पे उसने बोला कि ये शायद मुस्लिम नहीं है, उसने उसको गोली मार दी। नहीं, आप टेंशन मत लो, अब बेटा आप यहाँ पे रहो, हम साथ में। मैडम ये जो भीड़ साहब है प्रेसिडेंट, आप टेंशन मत लो, मेरे पति का बच्चा लो। हम बचा देगा, कोई बात नहीं भैया, दब से मन युवा डिजाइन किया है। ठीक है, हम बचा देंगे ना, आप टेंशन मत लो, मैं आ रहा हूँ। मैं कहाँ पे आपका ये हस्बैंड,